ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಐಎಸ್ ಮತ್ತು ಕೆಎಸ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ಏನು ನೋಡೋಣ ಅಂದ್ರೆ SSC GD. ಯಾರು SSC GDಗೆ ಪ್ರಿಪರೇಷನ್ ಮಾಡತ್ತಾರ ನೋಡ್ರಿ, ಅವ್ರಿಗೆ ಸಂಪೂರ್ಣ 5 ಕ್ಲಾಸ್ನ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಕ್ಲಾಸ್ ಕೇಳ್ರಿ, ಹೇಳ್ತಾ ಹೋಗ್ತೇನ್ರಿ. ಮತ್ತ ಏನ್ ಮಾಡಿದ್ರೆ ಸ್ವಲ್ಪ ಫೋಕಸ್ ಮಾಡಿ ಹುಡುಕೊಡ್ರಿ. SSC ಈ ಸಲ ಸ್ವಲ್ಪ 25,000 ಕರೋದಾರ ಅಪ್ಲಿಕೇಶನ್ ಯಾರು ಹಾಕ್ರಿ. ಸ್ನೇಹಿತರೆ, ಭಾರತದ ಸಂವಿಧಾನ ಮೊದಲ ಬಾರಿಗೆ ಈ ಪ್ರಪಂಚದಲ್ಲಿ ನಮ್ಮ ಭಾರತದ ಸಂವಿಧಾನ ಅತ್ಯಂತ ಬೃಹತ್ ಸಂವಿಧಾನ ಐತಿ, ಅತ್ಯಂತ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಸಂವಿಧಾನ ಐತಿ. ಮತ್ತು ಭಾರತದ ಸಂವಿಧಾನ ಬೇರೆ ಬೇರೆ ದೇಶಗಳಿಂದ ಏನ್ ಮಾಡಿ ಎರವಲಾಗಿ ಪಡ್ಕೊಂಡು ಬಂದಿರತಕ್ಕಂಥ ಸಂವಿಧಾನ ಐತಿ. ಕ್ಲಿಯರ್? ಇದು ಯಾವುದೇ ಒಂದೇ ದೇಶದ ಸಂವಿಧಾನ ತಗೊಂಡು ನಾವು ಡೈರೆಕ್ಟ್ ಕಾಪಿ ಪ್ರಿಂಟ್ ಮಾಡ್ಕೊಂತಿಲ್ಲ. ಬೇರೆ ಬೇರೆ ದೇಶದಿಂದ ಸಂವಿಧಾನದಿಂದ ಎಕ್ಸಾಂಪಲ್ ಎಲ್ಲೆಲ್ಲಿ ಏನೇನು ತಗೊಂಡ್ಬಂದು ತಳಗೈತಿ. ಎಕ್ಸಾಂಪಲ್ USA ಇರ್ಬೋದು, ಕೆನಡಾದಿಂದ ಇರ್ಬೋದು, ಮತ್ತು ಆಸ್ಟ್ರೇಲಿಯಾ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ತಗೊಂಡು ಬಂದು ನಮ್ಮ ಭಾರತ ಸಂವಿಧಾನ ಬೃಹತ್ ಸಂವಿಧಾನವಾಗಿ ನಾವು ಮಾಡಲ್ಪಟ್ಟಿ ನೋಡ್ತಾ ಹೋಗೋಣ. ಎಷ್ಟು ವರ್ಷ ತಗೋತು ಏನಿಲ್ಲ. ಸ್ನೇಹಿತರೆ, ಮೊದಲನೇದಾಗಿ ಭಾರತ ಸಂವಿಧಾನ ಯಾವ್ದೈತಿ ಲಿಖಿತ ರೂಪದಾಗೈತಿ. ಜನವರಿ 26, 1950 ನಾವೇನು ಜಾರಿಗೆ ತಂದು ಒಟ್ಟು 2 ವರ್ಷ 11 ತಿಂಗಳು 18 ದಿನವನ್ನು ನಾವು ತೆಗೆದುಕೊಂಡು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನ ರಚನೆ ಮಾಡಕ್ ನಾವು ತೆಗೆದುಕೊಂಡ್ವಿ. ಟೋಟಲ್ 64 ಲಕ್ಷ ರೂಪಾಯಿ ಏನು ಮಾಡಿ ಖರ್ಚು ಮಾಡಿ, ಟೋಟಲ್ 64 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ. ಕ್ಲಿಯರ್? ಹಾಗಾದ್ರೆ ಭಾರತ ಸಂವಿಧಾನದ ರಚನೆ ಬಗ್ಗೆ ನೋಡೋಣ. ಭಾರತ ಸಂವಿಧಾನದ ರಚನೆ ಮೊದಲ ಬಾರಿಗೆ MN ರಾಯ್ ಅವರು ಏನ್ ಮಾಡ್ತಾರೆ, ಭಾರತ ಸಂವಿಧಾನ ರಚನಾ ಸಭೆಯ ಬಗ್ಗೆ ಬೇಡಿಕೆ ಇಡ್ತಾರೆ. ಎಷ್ಟಾಗ 1934 ಬಹಳ ಸಾರಿ ಕ್ವಶನ್ ಮಾಡ್ಯಾರ PC, PSI ಮತ್ತು SSC. MN ರಾಯ್ ಅವರು ಭಾರತ ಸಂವಿಧಾನದ ಮೊದಲ ಬೇಡಿಕೆಯನ್ನು ಇಟ್ಟವ್ರು ಕೇಳ್ತಾರೆ. ಅದರಲ್ಲಿ MN ರಾಯ್ ಅವರು ಭಾರತ ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ ಬ್ರಿಟಿಷರಿಗೆ ಒತ್ತಾಯ ನೀಡುತ್ತಾರೆ 1934. ಅದ ನಂತರ 1935 ANC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೇಡಿಕೆ ಇರ್ತದ. 1938 ಜವಾಹರ್ಲಾಲ್ ನೆಹರು ಬೇಡಿಕೆ ಇಡ್ತಾರ. ಅದಾದ್ಮೇಲೆ 1940 ಅಂದ್ರೆ 1914 ಆಗಸ್ಟ್ ಆಗಸ್ಟ್ 8 ಏನ್ ಮಾಡ್ತಾರ, ಬ್ರಿಟಿಷರು ಅದಕ್ಕೆ ಒಪ್ಪಿಗೆ ಕೊಡ್ತಾರ. ಮೊದಲ ಬಾರಿ ಆಗಸ್ಟ್ 8, 1949 ಬ್ರಿಟಿಷರು ಸಹ ಸಂವಿಧಾನ ರಚನಾ ಸಭೆ ಒಪ್ಪಿಗೆಯನ್ನು ಕೊಡ್ತಾರ. ಈ ಆಗಸ್ಟ್ ತಿಂಗಳಲ್ಲಿ ಬಂದಿರೋದು ಇದನ್ನ ಏನಂತ ಕರಿತೀರಿ, ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಅದಾದ ನಂತರ 1946 ಮಾರ್ಚ್ 24, 1944 ಮಾರ್ಚ್ 24 ಈ ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಆ ಕ್ಯಾಬಿನೆಟ್ ಮಿಷನ್ ಏನಾಗ್ತದ, ಸಕ್ಸಸ್ ಆಗ್ತದ ಈ ರಚನಾ ಸಭೆ ಬೇಡಿಕೆ ನಡೆಸಲಕ್ಕ. ಅದರ ಸದಸ್ಯರು ಯಾರ್ಯಾರು ಇದ್ದಾರೆ ನೋಡ್ರಿ. ಲಾರ್ಡ್ ಫೇಥಿಕ್ ಲಾರೆನ್ಸ್, ಎವಿ ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್ 3 ಜನರ ಸದಸ್ಯರಿದ್ರು ಕ್ಯಾಬಿನೆಟ್ ಮಿಷನ್. ಲಾರ್ಡ್ ಫೇಥಿಕ್ ಲಾರೆನ್ಸ್, ಎವಿ ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್. ಸರ್, ಭಾರತ ಸಂವಿಧಾನದ ರಚನಾ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲು 1946 ಜುಲೈ ಆಗಸ್ಟ್ ತಿಂಗಳಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ನಡೀತದೆ. ಪ್ರತ್ಯಕ್ಷ ಚುನಾವಣೆ ಅಲ್ಲ, ಪ್ರತ್ಯಕ್ಷ ಚುನಾವಣೆ ನಡೆಯಲಿಲ್ಲ. ಯಾವ ಚುನಾವಣೆ ನಡೀತಿರಿ, ಪರೋಕ್ಷ ಚುನಾವಣೆ ನಡೆದಿರ್ತದ. ಇದು ನಿಮ್ ಗಮನಕ್ಕೆ ಇರಲೇಬೇಕಾಗ್ತದೆ. ಹೌದ್ರಿ? ಏನಾಯ್ತು, ಪರೋಕ್ಷ ಚುನಾವಣೆ ನಡೀತು. ಟೋಟಲ್ 386 ಸದಸ್ಯರನ್ನ ಆಯ್ಕೆ ಮಾಡಾಕಿತ್ತು. ಇದರಲ್ಲಿ ಬ್ರಿಟಿಷ್ ಭಾರತದಿಂದ 296 ಸದಸ್ಯರು ಬಂದರು. ಬ್ರಿಟಿಷ್ ಭಾರತದಿಂದ 296 ಸದಸ್ಯರು ಆಯ್ಕೆ ಆಗ್ತಾರ. ಮತ್ತು ದೇಶೀಯ ಸಂಸ್ಥಾನದಿಂದ ಕೇವಲ 93 ಜನರು ಆಯ್ಕೆ ಆಗ್ತಾರೆ. ಟೋಟಲ್ 389 ಜನ ಏನಾಗ್ತಾರೆ, ಆಯ್ಕೆ ಆಗ್ತಾರ ರಚನಾ ಸಭೆ. ಈ 296 ಜನ ಏನಾಗಿದ್ದಾರೆ ಚುನಾವಣೆ ಮುಖಾಂತರ. ಅದ್ರ 208 ಜನ 208 ಪೀಪಲ್ಸ್ ಕಾಂಗ್ರೆಸ್ ಪಕ್ಷ, 73 ಜನ ಮುಸ್ಲಿಂ ಲೀಗ. ಈ ರೀತಿಯಾಗಿ 2 ಪಕ್ಷಗಳು, ಕಾಂಗ್ರೆಸ್ ಇನ್ನೊಂದು ಮುಸ್ಲಿಂ ಲೀಗ್, ಯಶಸ್ವಿ ಬಹುಮತವನ್ನು ಪಡೆದಿದ್ದು. ಸಂವಿಧಾನ ರಚನಾ ಸಭೆಯ ವಿವಿಧ ಸಮುದಾಯದವರು ಕೇಳ್ತಾರೆ ಕ್ವಶನ್. ಸ್ವಲ್ಪ ನೋಡಿರುವಂತ ಸಾಧ್ಯತೆ. ಸರ್, ಆಂಗ್ಲೋ ಇಂಡಿಯನ್ನಿಂದ ಫ್ರಾಂಕ್ ಅಂತೋನಿ ಬಂದಿದ್ದ. ಕಮ್ಯುನಿಸ್ಟ್ದಿಂದ ಸೋಮನಾಥ್ ಲಹರಿ ಬಂದಿದ್ರು. ಪರಿಶಿಷ್ಟ ಜಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರು. ಕುರ್ಕ್ ಸಮುದಾಯದಿಂದ ಹರಿ ಬಹದ್ದೂರ್ ಬುರ್ರಾ. ಸಿಖ್ ಸಮುದಾಯದಿಂದ ಸರ್ದಾರ್ ಬಲ್ದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್. ಮುಸ್ಲಿಂ ಸೇನಾತ ಇಸ್ಲಾಂ ಇಸ್ಮಾಯಿಲ್ ಖಾನ್, ಮೌಲಾನಾ ಹಸರತ್ತ, ಎಸ್ ರಸುಲ್ಲಾ, ಮುಹಾನಿ ಬೇಗಮ ಚೌಧರಿ, ಖಾಲಿಕ್ ಕುಸಾನಿ ಅವರು ಬಂದಿರು. ಮಹಿಳೆಯರು ಕೇಳ್ತಾರ, ಸ್ವಲ್ಪ ನೋಡಿಟ್ಕೊ.
ಸರೋಜಿನಿ ನಾಯ್ಡು ಇರ್ಬೋದು, ಶ್ರೀಮತಿ ಸುಚಿತಾ ಕೃಪಲಾನಿ ಇರ್ಬೋದು, ಇಂತ ಅಂಜುಲಾ ರಸುಲ್ಲಾ ಇರ್ಬೋದು, ಅನ್ನಿ ಮ್ಯಾಸ್ಕರೇನ್ ಇರ್ಬೋದು, ಶ್ರೀಮತಿ ಹಂಸಂ ಮೆಹ್ತಾ ಇರ್ಬೋದು, ಅಮೃತ್ ಕೌರ್ ಇರ್ಬೋದು, ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಪೂರ್ಣಿಮಾ ಬ್ಯಾನರ್ಜಿ ಇರ್ಬೋದು. ಕ್ವಶನ್ ಕೇಳಿದ್ರೆ ಅದಕ್ಕೆ ಅಷ್ಟೇ ಸೊಲ್ಯೂಷನ್ ನೋಡಿಟ್ಕೊಳ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು: ಮೈಸೂರು ಪ್ರಯತ್ನದಿಂದ ಕೆ.ಸಿ. ರೆಡ್ಡಿ, ಹನುಮಂತಯ್ಯ, ಟಿ. ಸಿದ್ದಲಿಂಗಯ್ಯ, ಮಾಧವರಾಯ. SSC ಒಳಗೆ ಕೇಳಿರತ್ನ PSI ಕೇಳ್ತಾರೆ. ಸ್ವಲ್ಪ ನೋಡತ್ತಾರ ಅಂದ್ರೆ ಎಲ್ಲ ನೋಡಿಟ್ಕೊಡ್ರಿ, ಕ್ಲಿಯರ್ ಹೇಳ್ತೀನಿ. ಸರ್, ಮೈಸೂರು ಪ್ರಯತ್ನ ಕೆ.ಸಿ. ರೆಡ್ಡಿ, ಹನುಮಂತಯ್ಯ, ಟಿ. ಸಿದ್ದಲಿಂಗಯ್ಯ, ಮಾಧವರಾಯ. ಬಾಂಬೆ ಪ್ರಯತ್ನದ ಎಸ್ ನಿಜಲಿಂಗಪ್ಪ, ಆರ್ ದೇವಕ್ಕರ. ಕೂರ್ಗ್ ಪ್ರಾಂತ್ಯದ KM ಪುಣಚ್ಚಿ. ಸರ್, ಇನ್ನು ಸಂವಿಧಾನ ರಚನಾ ಸಭೆ ಏನಾಯ್ತು ನೋಡಿ. ಸಂವಿಧಾನ ರಚನಾ ಸಭೆ ನೋಡ್ಕೊಡ್ತೀನಿ. ಸಂವಿಧಾನ ರಚನಾ ಸಭೆ ಏನಾಯ್ತು ನೋಡೋಣ. ಸ್ನೇಹಿತರ, ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನ ಡೆಲ್ಲಿಯ ಸಂಸತ್ ಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ 9/12/1946 ಅಂದ್ರೆ ಡಿಸೆಂಬರ್ ತಿಂಗಳ 9ನೇ ತಾರೀಕು 1946 ನಡೀತೈತೆ. ಒಂದು ನಿಮಿಷ ಅದಕ್ಕೆ ಸೆಲೆಬ್ರೇಷನ್ ಆಗೈತಿ ನೋಡ್ರಿ ಸರ್. ಯಾವಾಗ್ರಿ? 9/12/1946 ಇದು ಡಿಸೆಂಬರ್ 9 ದೆಹಲಿಯ ಸಂಸತ್ ಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಭೆ ಆಗ್ತದ. ಟೋಟಲ್ 211 ಜನ ಇರ್ತಾರ. ಮುಸ್ಲಿಂ ಲೀಗ್ ಏನಾಗ್ತದ, ಏನು ಪ್ರತ್ಯೇಕ ಪಾಕಿಸ್ತಾನ್ ಬೇಕಂತ ಹೇಳಿ ಇವ್ರು ಯಾರ ಇಸ್ಲಾಂ 73 ಏನ್ ಮೆಂಬರ್ಸ್ ಇಲ್ಲ, ಅವ್ರು ಸ್ವಲ್ಪ ಬರಂಗಿಲ್ಲ. ಇದರಿಂದ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡಿ ಸಭೆ ಮಾಡ್ತಾರ. ಅವಾಗ ಏನಂತಾರ, ಟೆಂಪ್ರರಿ ಅಂದ್ರೆ ಮೊದಲು ಹಂಗಾಮಿ ಅಧ್ಯಕ್ಷರನ್ನ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಮಾಡಿ ಸಭೆಯನ್ನು ಮುಂದುವರಿಸ್ತಾರ. ಅದ ನಂತರ ಎರಡನೇ ಸಭೆ ಡಿಸೆಂಬರ್ 11, 1946 ಅಂದ್ರೆ ಒಂದ್ 2 ದಿನ ಬಿಟ್ಟು 9ನೇ ತಾರೀಕು ಒಂದನೇದಾಗಿತ್ತು, 10ನೇ ತಾರೀಕು ಬಿಟ್ರೆ 11ನೇ ತಾರೀಕು ಎರಡನೇ ಸಭೆ ಮಾಡ್ತಾರ. ಅವಾಗ ಪರ್ಮನೆಂಟ್ ಅಂದ್ರೆ ಸಂವಿಧಾನ ರಚನೆಯಲ್ಲಿ ಏನು ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಆಗಿದ್ದಾರಲ್ಲ, ಇಲ್ಲಿ ಕಾಯಮಾಗಿ HC ಮುಖರ್ಜಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ, ಅದು BN ರಾಯ್ ಇರ್ತಾರೆ. ಆತರ ಈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗ್ತಾರ. HC ಮುಖರ್ಜಿ ಮತ್ತು HC ಮುಖರ್ಜಿ ಅವರು ಉಪಾಧ್ಯಕ್ಷರಾಗ್ತಾರ. ಅದು BN ರಾಯ್ ಅವರು. BN ರಾಯ್ ಸಂವಿಧಾನ ಸಲಹೆಯಾಗಿರ್ತಾರೆ. ಕ್ಲಿಯರ್ ಮಾಡ್ತೀವಿ. MN ರಾಯ್ ಬೇಡಿಕೆ ಇಟ್ಟವ್ರು MN ರಾಯ್. ಕ್ಲಿಯರ್ ಆಗತ್ತಿಲ್ರಪ್ಪ? ಒಂದ್ ನಿಮಿಷ, ಸ್ವಲ್ಪ ನೈಟ್ ಕ್ಲಾಸ್ ಮಾಡತ್ತೇವೆ, ಹಿಂಗಾಗತ್ತಿರದ. MN ರಾಯ್ ಬೇಡಿಕೆ ಇಟ್ಟವ MN ರಾಯ್, ಬಟ್ ಸಂವಿಧಾನದ ಸಲಹೆಗಾರ ಐಕ್ಯ ಆದ BN ರಾಯ್. ಇದು B, ಇದು M, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು M ಬೇರೆ, ಇದು B ನ ಬೇರೆ. ಇದಕ್ಕೆ ರಿಲೇಷನ್ MN ರಾಯ್ BN ರಾಯ್. ಕ್ಲಿಯರ್? ಇನ್ನು ಸಂವಿಧಾನದ ಸಮಿತಿ 1947 ಆಗಸ್ಟ್ 20 BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 6 ಜನರನ್ನು ತಗೊಂಡ ಈ ಕರಡು ಸಮಿತಿ ರಚನೆ ಆಗ್ತದೆ. 22 ಸಮಿತಿಗಳನ್ನು ರಚಿಸಲಾಯಿತು. ಅದ್ರ 10 ಪ್ರಮುಖ ಸಮಿತಿ ಮತ್ತು 12 ಉಪ ಸಮಿತಿಗಳು. ಟೋಟಲ್ 22. 10 ಪ್ರಮುಖ ಸಮಿತಿ, ಉಳಿದ 12 ಉಪ ಸಮಿತಿ, 2 ಕೂಡ 22 ಆನ್ಸರ್ ಬರ್ತೈತಿ. ನೋಡ್ರಿ ಯಾರ್ಯಾರು. ಕರಡು ಸಮಿತಿಯಿಂದ ಡಾಕ್ಟರ್ BR ಅಂಬೇಡ್ಕರ್, ಕೇಂದ್ರ ಅಧಿಕಾರಿಗಳ ಸಮಿತಿ ಜವಾಹರ್ಲಾಲ್ ನೆಹರು, ಸಂವಿಧಾನದ ಸಮಿತಿ ಜವಾಹರ್ಲಾಲ್ ನೆಹರು, ರಾಜ್ಯಗಳ ಸಮಿತಿ ನೆಹರು, ಸ್ಟೀರಿಂಗ್ ಸಮಿತಿ ರಾಜೇಂದ್ರ ಪ್ರಸಾದ, ಆರ್ಥಿಕ ಸಿಬ್ಬಂದಿ ರಾಜೇಂದ್ರ ಪ್ರಸಾದ್ ಅವರಿದ್ದರು. ಅಲ್ಪಸಂಖ್ಯಾತರ ಮತ್ತು ಮೂಲಭೂತ ಹಕ್ಕು ಸರ್ದಾರ್ ವಲ್ಲಭಾಯ್ ಪಟೇಲ್, ಮೂಲಭೂತ ಹಕ್ಕು JB ಕೃಪಲಾನಿ. ಅಲ್ಪಸಂಖ್ಯಾತರ ಉಪ ಸಮಿತಿ, ಇಲ್ಲಿ ಅಲ್ಪಸಂಖ್ಯಾತ ಮೂಲಭೂತ ಹಕ್ಕು ರಕ್ಷಕರು, ಇಲ್ಲಿ ಉಪ ಸಮಿತಿ ಯಾರಿದ್ರು? HC ಮುಖರ್ಜಿ ಅವರಿದ್ರು. ಕರಡು ಪರಿಶೀಲನಾ ಸಮಿತಿ ಅಲ್ಲಾಡಿ ಕೃಷ್ಣಸ್ವಾಮಿ ಯಾರು? ಇನ್ನು ಸಂವಿಧಾನ ಅಂತ ಹೇಳಿಲ್ಲ, ಕರಡು ಸಮಿತಿ ಒಂದಿತ್ತು ಅಂತ ಹೇಳಿಲ್ಲ, ಅದು ಸ್ಥಾಪನೆ ಆಗಿದ್ದು ಆಗಸ್ಟ್ 23, 1947. ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸದಸ್ಯರು 6 ಮಂದಿ ಇರ್ತಾರ, ಪ್ಲಸ್ ಟೋಟಲ್ 7 ಮೆಂಬರ್ಸ್ ಇರ್ತಾರ. ಹಾಗಾದ್ರೆ ಯಾರ್ಯಾರಿಗೆ ಮೆಂಬರ್ಸ್ ನೋಡಿ ಕ್ಲಿಯರ್. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರು ಇರ್ತಾರ. ಗೋಪಾಲ ಸ್ವಾಮಿ ಇರ್ಬೋದು, ಅಲ್ಲಾಡಿ ಕೃಷ್ಣಸ್ವಾಮಿ ಇರ್ಬೋದು, KM ಮುನ್ಷಿ, ಮೊಹಮ್ಮದ್ ಸಾಬುಲ್ಲಾ, ಅಂತ N ಮಾಧವರಾಯ್ ಇರ್ಬೋದು, TT ಕೃಷ್ಣಮಾಚಾರಿ ಇರ್ಬೋದು, ಇವರೆಲ್ಲ ನೇಮಕಾಗ್ತಾರೆ. ಇನ್ನು ಭಾರತ ಸಂವಿಧಾನದ ಅಂಗೀಕಾರ. ಸಂವಿಧಾನ ರಚನೆಗೆ ತೆಗೆದುಕೊಂಡಿದ್ದ 2 ವರ್ಷ 11 ತಿಂಗಳು 18 ದಿನ, ಒಟ್ಟು 11 ಅಧಿವೇಶನಗಳು. ಕೊನೆಯ ಅಧಿವೇಶನ 24 ಜನವರಿ 1950. 24 ಜನವರಿ 1950 ಲಾಸ್ಟ್ ಎಂಡ್ ಮಾಡಲ್ಲ, ರೆಡಿ ಮಾಡಿ ಮುಗಿಸ್ಬಿಟ್ರು. ಇದರ 4 ನಿರ್ಣಯ ಮಾಡ್ತಾರೆ. ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ಜನವರಿ 24, 1950. ಒಂದೇ ಮಾತರವನ್ನು ರಾಷ್ಟ್ರೀಯ ಹಾಡು ಎಂದು ಘೋಷಿಸಿದ್ದು ಜನವರಿ 24, 1950. ರಾಜೇಂದ್ರ ಪ್ರಸಾದ್ ಅವರನ್ನು ರಾಷ್ಟ್ರಾಧ್ಯಕ್ಷನಾಗಿ ಮಾಡಿದ್ದು ಜನವರಿ 24, 1950. ಅಧಿವೇಶನದಲ್ಲಿ ಕೊನೆಯ ಅಧಿವೇಶನ ಡಿಸೈಡ್ ಮಾಡಿದ್ದು ಜನವರಿ 24, 1950. ಇಷ್ಟು
ಇಂಪಾರ್ಟೆಂಟ್ ಮಾಹಿತಿಗಳು ಇದರಲ್ಲಿ ನಡೀತಾವ. ಇನ್ನು ಸಂವಿಧಾನದ ಕರಡು ಪ್ರತಿ ಅಂಗೀಕಾರವಾಗಿದ್ದು ನವೆಂಬರ್ 26, 1949. ಕರಡು ಪ್ರತಿ ಅದನ್ನ ನಾವು ಜಾರಿಗೆ ತಂದಿದ್ದು ಜನವರಿ 26, 1950. ಮೂಲ ಸಂವಿಧಾನದಲ್ಲಿ 22 ಭಾಗಗಳು, 395 ವಿಧಿಗಳು, 8 ಅನುಸೂಚಿಗಳಿದ್ದು ಪ್ರಸ್ತುತ ಎಟ್ಟದಾವ ಅಂದ್ರ 25 ಭಾಗಗಳು, 450 ಹೆಚ್ಚು ವಿಧಿಗಳದಾವ, 12 ಅನುಸೂಚಿಗಳದಾವ. ಮಾತಾಪ್ರೇಟ್ ಆಗುತ್ತೆ ಸರ್. ಸಂವಿಧಾನದ ಪ್ರಮುಖ ಭಾಗಗಳನ್ನು ನೋಡಪ್ಪ. ಅನ್ನೋದು ಕೇಂದ್ರ ಮತ್ತು ಅದರ ಭೂಪ್ರದೇಶ 1ರಿಂದ 4ನೇ ವಿಧಿ, ಪೌರತ್ವ 5ರಿಂದ 11, ಮೂಲಭೂತ ಹಕ್ಕುಗಳು 12ರಿಂದ 35, ರಾಜನೀತಿ ನಿರ್ದೇಶಕ ತತ್ವಗಳು 36ರಿಂದ 51 ಅದಾವ ಸ್ನೇಹಿತರೆ. ಇನ್ನು ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳು 4A. ಇದು ಆಡ್ ಮಾಡ್ಯಾರ ನಂತರ ಮೂಲ ಸಂವಿಧಾನದಲ್ಲಿ ಆಡ್ ಮಾಡ್ಯಾರ. 4A ಅಂತ ಏನ್ ಬರ್ತಾರ ಅವ್ರು ಆಡ್ ಮಾಡ್ಯಾರ. ಈ 4A ಮೂಲಭೂತ ಕರ್ತವ್ಯಗಳು 51A ಅದಾವ. ಕೇಂದ್ರ ಸರ್ಕಾರ ಇದು ಇಲ್ಲಿ ಅದಾವ. ಇದು ಭಾಗಗಳು. 5ನೇ ಭಾಗದ ಕೇಂದ್ರ ಸರ್ಕಾರ 52ರಿಂದ 150. 6ನೇದು ರಾಜ್ಯ ಸರ್ಕಾರ 152ರಿಂದ 237. 3ನೇದು 7 ಇತ್ತು, ಅದನ್ನ ಏನ್ ಮಾಡ್ಯಾರ ರೀಸೆಂಟ್ಲಿ ರದ್ದು ಮಾಡಿ ABC ರಾಜ್ಯಗಳು ತೆಗೆದಕ್ಕೆ ಬಿಟ್ಬಿಡ್ರಿ. 8ನೇದು ಕೇಂದ್ರಾಡಳಿತ ಪ್ರದೇಶಗಳು 239ರಿಂದ 242. 9ನೇದು ಪಂಚಾಯಿತಿಗಳು 243A ಇಂದ 243O. 9A ಮುನ್ಸಿಪಾಲಿಟಿಗಳು 243P ಇಂದ 243 ಜಡ್ ಇಲ್ಲಿ ಜಡ್ ಮಟ್ಟ ಹೋಗಿದ್ ಮಾತು ಬ್ರಾಕೆಟ್ ಒಳಗೆ ಜಿ ಮಟ್ಟ ಮುಂದ್ ಕಂಟಿನ್ಯೂ ಆಗೈತೆ. ಹಂಗ ABCD ಹೋಗಿ. 9B ಸಹಕಾರಿ ಸಂಘಗಳು. ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 15 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 244A. 11ನೇದು ಕೇಂದ್ರ ರಾಜ್ಯಗಳ ಸಂಬಂಧಗಳು 245ರಿಂದ 263. 12 ಹಣಕಾಸು ಆಸ್ತಿ ಮುಂತಾದ 264ರಿಂದ 300A. 13 ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ 300 ಅಂದ್ರೆ 307. ಕೇಂದ್ರ ಮತ್ತು ರಾಜ್ಯ ಆಡಳಿತ 308 308ರಿಂದ 323. 14 ನ್ಯಾಯಾಧಿಕರಣಗಳು 323ರಿಂದ 323B. 15ನೇದು ಚುನಾವಣೆಗಳು ಇಂಪಾರ್ಟೆಂಟ್ ಆಗಿ 324ನೇ ವಿಧಿ. 18ನೇದು ತುರ್ತು ಪರಿಸ್ಥಿತಿ 332 360. 17 ಅಧಿಕೃತ ಭಾಷೆ 340 351. ಸಂವಿಧಾನ ತಿದ್ದುಪಡಿ 20ನೇ ಭಾಗದ ಸಂವಿಧಾನ ತಿದ್ದುಪಡಿ ಐತಿ 368. ಇಷ್ಟು ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್, ಕೆಲವೊಂದಷ್ಟು ಇಂಪಾರ್ಟೆಂಟ್. ಸರ್ 1ನೇ ಅನುಸೂಚಿ ಏನ್ ಹೇಳ್ತೈತಿ ಅಂದ್ರ 1ನೇ ಅನುಸೂಚಿ ಏನ್ ಹೇಳ್ತೈತಿ ತಿಳ್ಕೊರಿ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು ಒಂದನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು ಹೇಳ್ತದೆ. 2 ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು, ಪ್ರಧಾನಮಂತ್ರಿ ಅವರ ವೇತನ ಭತ್ಯೆ ಬಗ್ಗೆ ಹೇಳ್ತಾ. 3ನೇದು ಪ್ರಮಾಣ ವಚನ ಸ್ವೀಕರಿಸುವುದು ಹೇಳ್ತದ. 4ನೇದು ರಾಜ್ಯಸಭೆ ಸ್ಥಾನಗಳ ಬಗ್ಗೆ ಹೇಳ್ತದ. 5ನೇದು ಬುಡಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ಹೇಳ್ತದ. 6ನೇದು ಇದು ಸ್ಪೆಷಲ್ ಇದನ್ನು ಕೊಟ್ಟದ ಅಂದ್ರೆ ಮೇಘಾಲಯ, ಮಣಿಪುರ್, ಮಿಜೋರಾಂ, ತ್ರಿಪುರಗಳಿಗೆ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ, ಅಸ್ಸಾಂ, ಮೇಘಾಲಯ, AMMT, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ ಯುಕ್ತಿಯ ಕೊಟ್ಟದ. ಅವರು ಸ್ಪೆಷಲ್ ಸೌಲಭ್ಯ ಕೊಡ್ತದೆ. 7ನೇದು ಅಧಿಕಾರ ಹಂಚಿಕೆ. 8ನೇದು 22 ಅಧಿಕೃತ ಭಾಷೆಗಳ ಬಗ್ಗೆ ಹೇಳ್ತದ. 9ನೇದು ಭೂ ಸುಧಾರ ಮತ್ತು ಜಮೀನ್ದಾರಿ ಪದ್ಧತಿ ಬಗ್ಗೆ ಹೇಳ್ತಾರೆ. 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ 52 ಅಧಿಕಾರ ಪದ್ಧತಿ ಹೇಳ್ತಂದ್ರ. 11ನೇದು ಪಂಚಾಯತ್ ಸಂಸ್ಥೆಗಳ ರಚನೆ ಅಧಿಕಾರ. 12ನೇದು ನಗರ ಸ್ಥಳೀಯ ಕಾರ್ಯಗಳ ಬಗ್ಗೆ ಹೇಳ್ತದೆ. ಸರ್ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಹೇಳಿತು ಅಮೆರಿಕಾದಿಂದ ಪ್ರಸ್ತಾವನೆ ತಗೊಂಡು ಪ್ರಿಯಾಂಬಲ್, ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ಸ್ವಾತಂತ್ರ್ಯ, ನ್ಯಾಯಿಕ ವಿಮರ್ಶೆ, ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ, ಸರ್ವೋಚ್ಚ ನ್ಯಾಯಾಲಯದ ಮತ್ತು ಉಚ್ಚ ನ್ಯಾಯಾಧೀಶರ ಪದಚ್ಯುತಿ ಅಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ಳುವುದು, ರಾಷ್ಟ್ರಾಧ್ಯಕ್ಷರ ಹುದ್ದೆ. ಐರ್ಲ್ಯಾಂಡ್ ಸಂವಿಧಾನ ಯಾವ ಸಂವಿಧಾನದಿಂದ ಐರ್ಲ್ಯಾಂಡ್ ಸಂವಿಧಾನ ಏನೇ ತಗೊಂಡು ನೋಡ್ರಿ. ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನಗಳು. ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಪದ್ಧತಿ, ಕಾನೂನು ಅಧಿಪತ್ಯ, ಶಾಸನ ನಿಯಮಗಳು, ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್, ಸಂಸದೀಯ ಸೌಲಭ್ಯಗಳು, ದ್ವಿಸದನ ಶಾಸಕಾಂಗ ಪದ್ಧತಿ. ನೀವೊಂದು ದಯವಿಟ್ಟು ಕಮೆಂಟ್ ಹಾಕ್ರಿ. ಭಾರತದೊಳಗ ಏನು ಏಕಪೌರತ್ವ ಐತು, ದ್ವಿಪೌರತ್ವ ಐತು, ತ್ರಿಪೌರತ್ವ ಐತು, ಅದ್ರಲ್ಲಿ 3 ಐತು. ಕಮೆಂಟ್ ಹಾಕ್ರಿ. ಕೆನಡಾದಿಂದ ಏನೇನು ತಗೊಂಡಿವಿ ನೋಡ್ರಿ. ವಿಶೇಷಾಧಿಕಾರಿಗಳು, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ, ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿಯಲ್ಲಿ ತಗೊಂಡಿವಿ ಅಂದ್ರೆ ನಾವು ಕೆನಡಾದಿಂದ ತಗೊಂಡಿವಿ.
ಆಸ್ಟ್ರೇಲಿಯಾ ಇದೆ ಅಂತ ನೋಡ್ಬಿಟ್ರೆ ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿ ಸಂಸತ್ತಿನ ಜಂಟಿ ಅಧಿವೇಶನ. ನಾಟ್ ಏಟ್ ಜಂಟಿ ಅಧಿವೇಶನ. ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನ. ರಾಜ್ಯಸಭಾಧ್ಯಕ್ಷರ ಚುನಾವಣೆ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿಗಳು. ತುರ್ತು ಪರಿಸ್ಥಿತಿ 360, 356, 352 ಯಾರು ಹೊರಡಿಸ್ತಾರೆ ಗಮನ ಕರೆದ್ನ. ರಷ್ಯಾದಿಂದ ಡ್ಯೂಟೀಸ್ ಪ್ರಸ್ತಾವನೆಯಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯದ ಉದ್ದೇಶಗಳನ್ನು ತಗೊಂಡಿವಿ. ಬಟ್ ಪ್ರಸ್ತಾವನೆಯನ್ನು ಅಮೆರಿಕದಿಂದ ತಗೊಂಡಿವಿ. ಫ್ರೆಂಚ್ದಿಂದ ಏನ್ ತಗೊಂಡು ನೋಡ್ರಿ. ಫ್ರೆಂಚ್ ಕ್ರಾಂತಿಯಿಂದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಭಾವನೆ ಅನ್ನುವುದು. ಜಪಾನದಿಂದ ಕಾನೂನು ರಚನೆ ವಿಧಾನ ಪ್ರಸ್ತಾವನೆ ಏನಿದೆ ಸರ್. ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯವನ್ನು 1947 ಜನವರಿ 22 ನಮ್ಮ ಸಂವಿಧಾನ ಅಂಗೀಕಾರ ಮಾಡಿಕೊಂಡ್ರು. 1960 ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಇತ್ತು. 1973 ಕೇಶವಾನಂದ ಭಾರತಿ ವರ್ಸಸ್ ಸಂವಿಧಾನದ ಭಾಗ ಐತಿ ಅಂತ ಹೇಳಿ ಇದರ ಬೇಸಿಕ್ ಸ್ಟ್ರಕ್ಚರ್ ಬರ್ತದ. ಅಂದ್ರ ಯಾವುದೇ ರೀತಿಯಾಗಿ ಸಂವಿಧಾನದ ಮೂಲ ಅಗತ್ಯತೆಗಳ ಧಕ್ಕೆ ಆಗದ ರೀತಿಯಲ್ಲಿ ಕ್ಲಿಯರ್ ಮಾಡ್ತಾರೆ. ಏನ್ ಹೇಳ್ತದೆ ಕೇಶವಾನಂದ ಭಾರತಿ ಇದರ ಬೇಸಿಕ್ ಸ್ಟ್ರಕ್ಚರ್ ನೋಡುವಾಗ ಬರ್ತದೆ. ಅಂದ್ರೆ ಸಂವಿಧಾನದ ಯಾವುದೇ ರೀತಿ ಮೂಲ ಹೆಂಗಿರ್ತಾರಲ್ಲ ಅದಕ್ಕೆ ಅಂದ್ರ ರಿಯಲ್ ಕ್ರಾಫ್ಟ್ ಹೆಂಗೈತೆ ಅದಕ್ಕೆ ತೊಂದರೆ ಆಗುವುದು. ಯಾವ ಬೇಕಾದ ತಿದ್ದುಪಡಿ ಮಾಡಬೇಕು ಹೇಳ್ತದ. 1955 LIC ಆಫ್ ಇಂಡಿಯಾ ಮೊಕದ್ದಮೆ ಸಹ ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಭಾರತದ ಸಂವಿಧಾನದ ಪ್ರಸ್ತಾವನೆ. ಭಾರತ ಪ್ರಜೆಗಳನ್ನು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯ, ನ್ಯಾಯಗಳನ್ನು ದೊರಕಿಸಿಕೊಡುತ್ತೆ ಅಂತ ಹೇಳಿ ನವೆಂಬರ್ 26, 1949 ನಾಮನಿಯನ್ನು ಅರ್ಪಿಸಿಕೊಂಡ್ರು. ಸಾಕು. ಇಂಪಾರ್ಟೆಂಟ್ ವರ್ಡ್ ಅನ್ಕತ್ತಾರ. ಭಾರತ ಪ್ರಜೆಗಳು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವು ಅದಾವ. ನ್ಯಾಯ ಐತಿ, ಸ್ವಾತಂತ್ರ್ಯ ಐತಿ, ಸಮಾನತೆ ಐತಿ, ಭ್ರಾತೃತ್ವ ಐತಿ. ನವೆಂಬರ್ 26, 1949 ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ. ಇದನ್ನ ಎಲ್ಲಿ ತಗೊಂಡಿವಿ? ಅಮೆರಿಕಾ, US ತಗೊಂಡಿವಿ. ಇದ್ರಕ್ಕೊಂದು 42ನೇ ತಿದ್ದುಪಡಿ ಬರುತ್ತೆ ಇಲ್ಲಿ. 1946 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ 3 ಪದಗಳನ್ನು ಸೇರಿಸಿದಾಗ 1976 42ನೇ ತಿದ್ದುಪಡಿ ಮುಗಿತು. ಇಷ್ಟ. ಇನ್ನು ಕೇಂದ್ರ ಮತ್ತು ಅದರ ಭೂಪ್ರದೇಶ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದೈತಿ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿ. ಭಾಗ 1ರಲ್ಲಿ ಭಾಗ 1ರಿಂದ 4ನೇ ವಿಧಿ ಕೇಂದ್ರ ಹಾಗೂ ಅದರ ಭೂಪ್ರದೇಶದ ಬಗ್ಗೆ ಹೇಳಿದೆ. ವಿಧಿ 1 ಅಂದ್ರ ರಾಜ್ಯ ಅಂದ್ರೆ ಈ ಭಾರತ ದೇಶದ ಹೆಸರು ಮತ್ತು ರಾಜ್ಯ ಕ್ಷೇತ್ರ 32,87,263 ಚದರ ಕಿಲೋಮೀಟರ್ ಐತಿ. ಅದ್ರ ಬಗ್ಗೆ ಹೇಳ್ತದ. ವಿಧಿ ನೂತನ ರಾಜ್ಯಗಳ ಸೇರ್ಪಡೆ ಹೇಳ್ತದ. ವಿಧಿ 2 ರದ್ದುಪಡಿಸ್ಯಾರ. ವಿಧಿ 3 ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ಭೂಪ್ರದೇಶಗಳನ್ನು ಚೇಂಜ್ ಮಾಡುದು. 4A ವಿಧಿ ಏನ್ ಹೇಳ್ತದ? 4ನೇ ವಿಧಿ ಹೇಳ್ತಾರೆ 2 ಮತ್ತು 3ನೇ ವಿಧಿ ಕಾನೂನುಗಳು ಮಾಡಾಗ ಯಾವುದೇ ರೀತಿ ನ್ಯಾಯಾಲಯಕ್ಕೆ ಹೋಗಬಾರ್ದಂತೆ. ಜಿಂಗ್ಲಲ್ಲ ಭಾಷಾವಾರು ಆಧಾರದ ಮೇಲೆ ವಿಂಗಡಣೆ ಬರುತ್ತೆ. ಮೊದಲನೇದು ಥಾರ. ಇದು ಥಾರ್ ಧಾರ್ 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 ಧಾರ. ಇದು 1948 ಬಂದದ. ಇದರ ಅಧ್ಯಕ್ಷರಾದರು SK ಧಾರ್ಕಿಷ್ಟ್. ಮತ್ತೆ JVP ಕಮಿಟಿ ಬರ್ತದೆ. ಇದಕ್ಕೆ ಯಾವುದೇ ರೀತಿ ಅಧ್ಯಕ್ಷರಿಲ್ಲ. ಇದು ಇಂಪಾರ್ಟೆಂಟ್. ಇದಕ್ಕೆ ಯಾವುದೇ ರೀತಿ ಅಧ್ಯಕ್ಷರಿಲ್ಲ. ಇದು ಇಂಪಾರ್ಟೆಂಟ್. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮನ್ ಎಲ್ಲರೂ ಸದಸ್ಯರಾಗಿದ್ದರು. 1948 ಬರ್ತದ. 49 ಸಬ್ಮಿಟ್ ಮಾಡ್ತದ. ಅದಾದ ನಂತರ ಇಷ್ಟೆಲ್ಲ ಆದ ನಂತರ ಇವುದು ಮೇಲಿನ ಒಂದು ಧಾರ ಸಮಿತಿ ಮತ್ತು ದೇವ ಸಮಿತಿ ಭಾಷೆಗಳ ಆಧಾರ ರಚನೆ ಮಾಡೋದು ಭಾರತ ಆಗತಿ. ಇದರ ಅಪೋಸಿಟ್ ಆಗಿ ಆಂಧ್ರ ಪ್ರದೇಶದಲ್ಲಿ ಪಟ್ಟು ಶ್ರೀರಾಮುಲು ಉಪವಾಸ ಕೊಂಡಿರ್ತಾರ. ಆದ್ರಿಂದ ಏನ್ ಮಾಡ್ತಾರ, ಅವರಿಗೆ ತೆಲುಗು ಭಾಷೆ ಯಾರ ಮಾತಾಡ್ತಾರ ತೆಲುಗು ಭಾಷಿಕರನ್ನು ತೆಗೆದುಕೊಂಡು 1953 ಮದ್ರಾಸ್ದಿಂದ ಆಂಧ್ರ ರಚನೆ ಆಯ್ತು. 1900 ಮೊದಲು ಭಾಷಾವರ ಆಧಾರದಲ್ಲಿ ಮೊಟ್ಟ ಮೊದಲು ರಚನೆಯಾದ ರಾಜ್ಯ ಯಾವ್ದು ಕೇಳಿದ್ರೆ ಆಂಧ್ರ ಪ್ರದೇಶ. AP ಅರುಣಾಚಲ ಪ್ರದೇಶ ಅಲ್ಲ, ಆಂಧ್ರ ಪ್ರದೇಶ. ಇನ್ನು ಪ್ರಜೆಗಳಲ್ಲಿ ಬರ್ತದೆ 1953 ಅಕ್ಟೋಬರ್ 1 ಇದರ ಅಧ್ಯಕ್ಷರು ಪ್ರಜೆಯಲ್ಲಿ KM ಪಣಿಕರ್ ಮತ್ತು HN ಕುಂಜರು. ಇವ್ರ ಹೇಳ್ತಾರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆ ಮಾಡ್ಬೇಕಂತ ಹೇಳ್ತಾರ. ಅದರಿಂದ ರಾಜ್ಯಗಳ ಪುನರ್ರಚನಾ ಕಾಯ್ದೆ 1956 ಬರ್ತದೆ. ಇದು ABCD ಎಲ್ಲ ಮಾಡಿರ್ತೀನಿ ರದ್ದು ಮಾಡಿರ್ತಾರೆ. ಒಟ್ಟೆ ಹೋಲಿ ನವೆಂಬರ್ 1, 1956 14 ರಾಜ್ಯಗಳು 6 ಕೇಂದ್ರಾಡಳಿತ ಒಂದು. ನವೆಂಬರ್ 1 ಸ್ಕ್ರೀನ್ ಶಾಟ್ ಆಯ್ತು. 1 ನಿಮಿಷ. ನವೆಂಬರ್ 1 ನವೆಂಬರ್ 1 1956 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ರಚನೆ ಆದವು. ಈ ಪ್ರೆಸೆಂಟ್ ಡೇಟದ 28
ಮತ್ತು 8. ಮತ್ತೇನು ಅಪ್ಡೇಟ್ ಮಾಡೋಂದಾರ ಅವ್ರು ಇನ್ನು ಪೌರತ್ವ. ಎರಡನೇದು ಹೇಳಿದ ಪೌರತ್ವ ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್ ಪೌರತ್ವದ ಬಗ್ಗೆ ಹೇಳ್ತದೆ. ಅದ್ರ ಬಗ್ಗೆ ಸ್ವಲ್ಪ ಕ್ವಿಕ್ ಆಗಿ ಒಂದು ಪೌರತ್ವ ಕೆಂಪು ಕಲರ್ ಜರ ತಗೊಂಡ್ರೆ ಪೌರತ್ವ 5ರಿಂದ 11 ವಿಧಿಗಳ ಪೌರತ್ವ ಐತಿ. ನಮ್ಮಲ್ಲಿ ಏಕ ಪೌರತ್ವ ಐತಿ. ಏಕ ಪೌರತ್ವ ಇದನ್ನು ಬ್ರಿಟನ್ನಿಂದ ನಾವು ಎರವಲು ಪಡ್ಕೊಂಡ್ವಿ. ದ್ವೀಪೌರತ್ವ ಇರುವುದಿಲ್ಲ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ದ್ವೀಪೌರತ್ವ ಐತಿ. ಪೌರತ್ವ ಕಾಯ್ದೆ 1950 ತಿದ್ದುಪಡಿ ಬರುತ್ತೆ. 30 ಡಿಸೆಂಬರ್ 1950 ಪೌರತ್ವ ಕಾಯ್ದೆ ಬರುತ್ತೆ. ಅದ ನಂತರ 4 ಬಾರಿ ತಿದ್ದುಪಡಿ ಆಗೈತಿ. 1986, 1992, 2003, 2005 ತಿದ್ದುಪಡಿ ಐತೆ. ಸಂವಿಧಾನದ ವಿಧಿ 5ನೇ ವಿಧಿ ಪೌರತ್ವ ಪ್ರಾರಂಭ ಹೇಳ್ತದ. 6ನೇದಲ್ಲಿ ಪಾಕಿಸ್ತಾನದಿಂದ ಬಂದವರ ಬಗ್ಗೆ ಹೇಳ್ತದ. 7ನೇದು ಪಾಕಿಸ್ತಾನಕ್ಕೆ ವಲಸೆ ಹೋದ ವ್ಯಕ್ತಿಗಳ ಬಗ್ಗೆ ಇರ್ತದ. 8ನೇದು ಭಾರತ ಹೊರಗೆ ವಾಸ ಭಾರತದಲ್ಲಿ ಅವ್ರ ಪೌರತ್ವ. 9ನೇದು ಸ್ವಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಅನ್ಕೊಂಡವರು ಭಾರತ ಪೌರತ್ವ ಸಿಗಂಗಿಲ್ಲ ಅಂತ ಹೇಳ್ತಿದ್ದಾರೆ. 10ನೇದು ಪೌರತ್ವದ ಹಕ್ಕುಗಳನ್ನು ಮುಂದುವರಿಸಲು ಕಾನೂನಿನ ಮೂಲಕ ವಿನಿಯೋಗಿಸುವುದು. 11ನೇದು ಕಾನೂನಿನ ಮೂಲಕ ವಿನಿಯೋಗಿಸಿಕೊಳ್ಳುವುದು ಹೇಳ್ತದೆ. ಇನ್ನು ಪೌರತ್ವವನ್ನು ನೀವು ಯಾವ ರೀತಿಯಾಗಿ ಪಡಿಬಹುದು? ಒಂದು ಜನದ ಮೂಲಕ ಪಡೆಯುವುದು, ಸಂಸ್ಕೃತಿಯಿಂದ ಪಡೆಯುವುದು, ನೋಂದಣಿ ಮೂಲಕ ಪಡೆಯುವುದು, ಸಹಜೀಕೃತ ವಿಧಾನದ ಮೂಲಕ ಪಡೆಯಬಹುದು, ಭೂಪ್ರದೇಶಗಳ ಮೂಲಕ ಸೇರ್ಪಡೆಯಿಂದ ಪಡೆಯಬಹುದು. ಇನ್ನು ಪೌರತ್ವವನ್ನು ಯಾವ ರೀತಿ ತ್ಯಜಿಸ್ಕೊಂಡ್ರೆ ಕಳ್ಕೋತೀರಿ. ತ್ಯಜಿಸುವ ಮೂಲಕ, ರದ್ದು ಮಾಡುವ ಮೂಲಕ ಮತ್ತು ಕಸ್ಕೋತಾರ. ಚಾರ್ಜ್ ಕಸ್ಕೋತಾರ ನಮ್ಮ ದೇಶದಾಗ. 3ನೇದು ಬರೋದು ಮೂಲಭೂತ ಹಕ್ಕುಗಳು ಪಾರ್ಟ್ 3 ಒಳಗದ. ಅಂದ್ರೆ 3ನೇ ಭಾಗದಲ್ಲಿದಾವ. 12ರಿಂದ 35ನೇ ವಿಧಿವರೆಗೂ ಮೂಲಭೂತ ಹಕ್ಕುಗಳು ಸಿಗುತ್ತಾವ. ಭಾಗ 3ರಲ್ಲಿ 12ರಿಂದ 35 ಅಮೆರಿಕ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ನಾವು ಎರವಲು ಪಡ್ಕೊಂಡಿವು. ಇನ್ನು ಮೂಲಭೂತಗಳು ಭಾರತದಲ್ಲಿ ಮೆಗ್ನಾ ಕಾರ್ಟಾ ಅಂತ ಕರೀತೀವಿ. 1949 ನವೆಂಬರ್ 26ರಂದು ನಮಗೆ ನಾವೇ ನಮ್ಮ ಪ್ರಿಯಾಂಬಲ್ ಹೇಳ್ಕೊಂಡಿದ್ದೇವೆ. ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಹಾಗೆ ಇನ್ನು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು 6 ಅದಾವ. ಮೊದಲು 7 ಇದ್ದು ಹಕ್ಕುಗಳು. ಬಟ್ 1946, 1920 ಸ್ವಲ್ಪ 6 ಇದ್ದಿದ್ದನ್ನ 7 ಮೂಲಭೂತ ಹಕ್ಕು ಮಾಡ್ತಾರೆ. ಆಸ್ತಿ ಹಕ್ಕನ್ನು ತೆಗೆದುಹಾಕ್ತಾರೆ. ಆಸ್ತಿ ಹಕ್ಕನ್ನು ನೋಡ್ತಾರೆ, ತೆಗೆದುಕೊಟ್ಬಿಡ್ತಾರೆ. ನಡ್ರಿ ಕಡೆ ಭಾರತದಲ್ಲಿ 6 ಟೋಟಲ್ ಹಕ್ಕ. ಥಿಂಕ್ ಪ್ರಕಾರ 100% ಶೋರ್ ಅಂತ ಹೇಳಲ್ಲ. ಬಹುಶಃ ನಾನು 19 ಫಿಕ್ಸ್ ಆಯ್ತು. 1978ರಾಗ ರಾಜ್ಯ ದೇಸಾಯಿ ಅವ್ರ ಸರ್ಕಾರ ಏನು ಬರ್ತದಲ್ಲ ಅವಾಗ ಏನ್ ಮಾಡ್ತಾರ ತೆಗೆದುಹಾಕ್ತಾರ. ಅಂದ್ರೆ ಜನತಾ ಸರ್ಕಾರ ಬರ್ತೈತಿ ನೋಡು. ಜನತಾ ಸರ್ಕಾರ ಅವಾಗ ಇದನ್ ಮಾಡ್ತಾರ. ಇದು ಆಸ್ತಿ ಹಕ್ಕನ್ನು ತೆಗೆದು ಹಾಕಿಬಿಡ್ತಾರೆ. ರಿಡ್ಯೂಸ್ ಮಾಡಿಬಿಡ್ತಾರೆ. ಓಕೆ ಸರ್ ನೋಡ್ರಿ, ಸಮಾನತೆ ಹಕ್ಕು 14ರಿಂದ 18 14 ಕಾನೂನಿಂದ ಸಮಾನತೆ ಇರ್ತದ. 15 ತಾರತಮ್ಯ ನಿಷೇಧ ಮಾಡ್ತದ. 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. 17 ಅಸ್ಪೃಶ್ಯತೆ ನಿಷೇಧ ಹೇಳ್ತದ. 1976ರಲ್ಲಿ ಮೇಲ್ಕಂಡ. 1955 ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಬರ್ತದ. 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾಡ್ತಾರೆ. 18 ವಿರುದ್ಧ ಭಾವನೆಗಳ ರದ್ದ. 19ರಿಂದ 22 ಸ್ವಾತಂತ್ರ್ಯ ಬಗ್ಗೆ ಹೇಳ್ತದೆ. 19 ಮಾತನಾಡೋ ಮತ್ತು ಸಭೆ ಸೇರೋ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಬಗ್ಗೆ ಕೊಟ್ಟದ. 6 ಸ್ವಾತಂತ್ರ್ಯ ಕೊಡೋದು. 6 ವಿಧ ಸ್ವಾತಂತ್ರ್ಯ. 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19B ಸಭೆ ಸೇರೋ ಸ್ವಾತಂತ್ರ್ಯ. 19C ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ. 19D ಸಂಚಾರ ಸ್ವಾತಂತ್ರ್ಯ. 19E ವಾಸ ಮಾಡುವ ಸ್ವಾತಂತ್ರ್ಯ. 19F ಆಸ್ತಿ ಹೊಂದುವ ಸ್ವಾತಂತ್ರ್ಯ. 19G ವೃತ್ತಿ ಕಸುಬು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ ಕೊಡೋದು. 20ನೇದು ಏನ್ ಹೇಳ್ತದೆ? 20ನೇದು ಅಪರಾಧಿ ರಕ್ಷಣಾ ಹಕ್ಕುಗಳು. 20 ಸಬ್ ಕ್ಲಾಸ್ 1 ಅಪರಾಧಿಗೆ ಅಪರಾಧ ಮಾಡಿದ ಸಮಯದಲ್ಲಿ ಇರುವ ಕಾನೂನು ಶಿಕ್ಷೆ ಕೊಡೋದು. 20 ಸಬ್ ಕ್ಲಾಸ್ 2 ಒಂದು ಅಪರಾಧಕ್ಕೆ ಒಂದೇ ಬಾರಿ ಶಿಕ್ಷೆ ಕೊಡೋದು. ಅದು ಬೇರೆ ಕೊಡ್ಕೊಟ್ಬಿಟ್ಟಾರಲ್ಲ. 20 ಸಬ್ ಕ್ಲಾಸ್ 3 ತನ್ನ ವಿರುದ್ಧ ತಾಂಡ ಸಾಕ್ಷಿ ಹೊಡ್ಕೊಳ್ಳೋದು ಒತ್ತಾಯ ಮಾಡಂಗಿಲ್ಲ. 21ನೇದು ಜೀವಿಸ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಇದು ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಸಹ ಇದು ಹಕ್ಕನ್ನು ಕಸಿದುಕೊಳ್ಳಕ್ ಬರಂಗಿಲ್ಲ. 21A 2002 86ನೇ ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತಿಳಿತಿ. 22 ಅಕ್ರಮ ಬಂಧನ ಮತ್ತು ಶರೀರಾತ ರಕ್ಷಣೆ. 24 ಗಂಟೆ ಒಳಗೆ ಇಲ್ಲ ಒಂದು ದಿನದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಹೇಬಿಯಸ್ ಕಾರ್ಪಸ್ ಬರ್ತದೆ. ಹೇಬಿಯಸ್ ಕಾರ್ಪಸ್ ಮೇಡಮ್ ಸ್ಕೋರ್ ಸರ್ಶ್ಯೂರ್ ರೀಡ್ಸ್ ಆ ರೀತಿ ಪ್ರಕಾರ ಬರ್ತದೆ. ಅಕ್ರಮ ಬಂಧನ ಮತ್ತು ಶರೀರವಾಸದ ವಿರುದ್ಧ ರಕ್ಷಣೆ. 22ನೇ ವಿಧಿ ಪಿನಿಟಿವ್ ಡಿಟೆಕ್ಷನ್, ಪ್ರಿವೆಂಟಿವ್ ಡಿಟೆಕ್ಷನ್. ಪಿನಿಟಿವ್ ಡಿಟೆಕ್ಷನ್ ಅಂದ್ರೆ ಏನ್ರಿ? ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಿದ್ರೆ ಅದು ಪಿನಿಟಿವ್ ಡಿಟೆಕ್ಷನ್. ನ್ಯಾಯಾಲಯ ವಿಚಾರಣೆ ನಡೆಸಿ ಮುನ್ನೆಚ್ಚರಿಕೆ ಬಂಧನಕ್ಕೆ ಪ್ರಿವೆಂಟಿವ್ ಡಿಟೆಕ್ಷನ್ ಅಂತಾರೆ. ಇನ್ನು 3ನೇದು ಶೋಷಣೆ ವಿರೋಧಕ್ಕೂ 23ನೇ ವಿಧಿ ಹೇಳ್ತದ. ಜೀತ ಪದ್ಧತಿ ನಿಷೇಧ ಹೇಳ್ತದ. 24ನೇದು ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಹೇಳ್ತದ. 4ನೇದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. 25ರಿಂದ 28. 25 ಆತ್ಮಸಾಕ್ಷಿಗೆ ಸರಿ ಎನಿಸುವ ಧರ್ಮ ತಗೊಳ್ರಿ. 22 ಧಾರ್ಮಿಕ ಸಂಸ್ಥೆ ಸ್ಥಾಪಿಸುವ
ಸ್ವತಂತ್ರ. 27ನೇದು ಧರ್ಮದ ಉನ್ನತಿಗೆ ತೆರಿಗೆಗಳ ಬಗ್ಗೆ ಸ್ವತಂತ್ರ. 28ನೇದು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಹೇಳ್ತದೆ. ಸರ್ 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ 29ರಿಂದ 30. 29ನೇದು ಹೇಳ್ತದೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ ಹೇಳ್ತದ. 30ನೇದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವ ಅಲ್ಪಸಂಖ್ಯಾತರ ಹೇಳ್ತದ. ಇದರಿಂದ ಕೊನೆಯದಾಗಿ ಹೇಳುವುದಂದ್ರೆ ಸಂವಿಧಾನದ ಪರಿಹಾರದ 32ನೇ ವಿಧಿ ಪ್ರಕಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ಆತ್ಮತೋಪತೆ ಅಂತ ಕರೆದಾರ 32ನೇ ವಿಧಿಯನ್ನ. ಇದು ಹೇಳಿಲ್ಲ. ಹೈಕೋರ್ಟ್ 226ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ 139ನೇ ವಿಧಿ ಪ್ರಕಾರ ನಿಮ್ಮ ಮೂಲಭೂತ ಹಕ್ಕುಗಳು ಏನಾದ್ರೂ ಹೋದಲ್ಲಿ ರಕ್ಷಣೆ ಮಾಡೋದು. ಎಸ್ ಕಾರ್ಪಸ್, ಮೇಡಮ್ ಹೊಸಕು ವಾರಂಟ, ಶರ್ಷಿ ವರದಿ ಎಲ್ಲ ಬರ್ತವಾದಂತ. DPSP ಬರ್ತದ, ಇದು ಕೇಂದ್ರ ಸರ್ಕಾರ ಬರ್ತದ, ಇದು ರಾಜ್ಯ ಸರ್ಕಾರ ಬರ್ತದ. ಇದು ಭಾರತ ರಾಷ್ಟ್ರಪತಿಗಳು ಯಾರ್ಯಾರು ಆಗಿದ್ದಾರೆ ಅವ್ರ ನೋಡೋಣ. ಎಲ್ಲ ಪ್ರಶ್ನೆ ಬುಕ್ ಐತೆ ಸರ್. ಇದು KM ಮುಲ್ಲಾ ಸರ್ ಅವರ ಅಗ್ನಿವೀರ್ ಬುಕ್ ಏನೈತೆ ಅದನ್ನ ರಿವಿಷನ್ ಮಾಡತ್ತಿ ಸರ್. SSC ಸರ್, SSCB ಏನೈತ್ರಿ, SSLC ಲೆವೆಲ್ ಐತ್ರಿ. ಮತ್ತು ನಿಮ್ ಅಗ್ನಿವೀರ್ ಸರ್ SSLC ಎರಡು ಸೇಮ್ ಪೊಲಿಟಿಕಲ್ ಸೇಮ್ ಸಿಲೆಬಸ್ ಬರ್ತಾವ. ಅದನ್ನ ಕವರ್ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕ್ಲಾಸ್ ನೋಡಿರ್ತೀನಿ ಸ್ನೇಹಿತರು, ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬೇರೆ ಸ್ನೇಹಿತರೆ ರೆಗ್ಯುಲರ್. ಬಾಯ್, ಗುಡ್ ನೈಟ್, take care, bye. You can get your job very happily. Then sir, then all of you join candidates. Jai Hind.